ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಗಮನ ಸೆಳೆದಿದ್ದು, ಹಾಗೆ ಚಿಕ್ಕಬಳ್ಳಾಪುರ ಜನರ ಮನೆಮಾತಾಗಿರುವ ನೆಚ್ಚಿನ ಕಾರ್ಯಕ್ರಮ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಿಕಲ್ಲು, ಗುಂಡ್ಲಮಂಡಿಕಲ್ಲು, ಕಾಕುಳಚಿಂತೆ ಗ್ರಾಮಗಳಿಗೆ ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸ ಮಾಡಿದ್ರು. ಸ್ಮಶಾನ ಜಾಗಕ್ಕೆ ದಾರಿ, ಗುಂಡ್ಲಮಂಡಿಕಲ್ಲು ಗ್ರಾಮದ ಬಂಡೆ ಮೇಲೆ ವಾಸವಾಗಿರುವ ನಿವಾಸಿಗಳು ಶೌಚಾಲಯಗಳಿಲ್ಲದೆ ಬಯಲು ಬಹಿರ್ದೆಸೆಗೆ ಹೋಗುತ್ತಿರುವ ವಿಚಾರ ತಿಳಿದು 37 ಶೌಚಾಲಯಗಳನ್ನು ಕಟ್ಟಿಸಿಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಂಟಿನ್ಯೂ ಮಾಡಕ್ಕಾಗಲ್ಲ. ಒಂದೇ ಕಡೆ 34 ಮಾಡಿಸ್ತೀನಿ. ಒಂದೊಂದು ಟಾಯ್ಲೆಟ್ ಒಬ್ರು ಬೀಗ ಹಾಕೊಳ್ಳಿ. ಈ ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಹಾಕಿ ದಯವಿಟ್ಟು ಇದನ್ನು ಖಾತೆಗೆ ಹಾಕಿರೋದೇ ಸುಮಾರು 2 ವರ್ಷಕ್ಕೆ ಮೇಲೆ ಆಗಿದೆ ಸರ್. 24,000 ఇస్తాను. 2 నెలలు వస్తుంది. 2 నెలలు వస్తుంది. 2,000 వస్తుంది. మర్చిపోకూడదు మీరు దీన్ని. ఏమక్క ఏమ్మా వచ్చిన ఇంకా భీము ఇచ్చేస్తాం. ఏమో మీరు ఆశీర్వాదం చేయని దానికి బస్సులో టికెట్ అడుగుతారా ఎవరన్నా? కదా ఫ్రీనా? 2,000 కదా. అస్తమో మర్చిపోకూడదు. ఇవన్నీ చేయిస్తే అస్తమని కాపాడతారు. కడతాను ಜನ ಓಡಾಡೋ ಅಣ್ಣ. ಇದಂತ ಅವ್ರದನ್ನ ಇದೆ ಅಂತಲ್ಲ ಸರ್. ಇಲ್ಲೆಲ್ಲ ಇದ್ದಾಗ ಇಲ್ಲ ಕಟ್ಬಾರ್ದು ಟಾಯ್ಲೆಟ್ಸ್. ಇದೆಲ್ಲ ಕಟ್ಬೋದು ಸರ್. ಇದೆಲ್ಲ ಸರ್ ಇದು ಬಂಡೆನ ಸರ್. ಪೈಪ್ ಲೈನ್ ತಗೊಂಡ್ರೆ ಅಲ್ಲಿಗೆ ಸರ್ ಹೋಗೋದು. ದಾರಿ ಇದೆಯಾ? ನಮ್ಮೂರಿಗೆ ನಮ್ಮ ಶಾಸಕರು 110ಕ್ಕೂ ಹೆಚ್ಚು ಹಳ್ಳಿ ಆಯಿತು. ಇವತ್ತು ಮಂಡಿಕಲ್ ಆಯಿತು. ಅಲ್ಲಿ 100ಕ್ಕೂ ಹೆಚ್ಚು ಜನ ಕಂಪ್ಲೇಂಟ್ಸ್ ಕೊಟ್ಟರು. ಅವರು ಅದನ್ನು ಬಗೆಹರಿಸೋ ಪ್ರಾಮಿಸ್ ಮಾಡಿದ್ದೀವಿ. ಗುಂಡ್ಲಮಂಡಿಕಲ್ಗೆ ಬಂದ್ವಿ. ಊರಲ್ಲಿ ಸ್ಮಶಾನಕ್ಕೆ ಜಾಗದ್ದು ದಾರಿ ಕೇಳಿದ್ದಾರೆ. ಅದೊಂದು ಮಂಡಿಕಲ್ಲಲ್ಲೂ ಕೇಳಿದ್ದಾರೆ. ಒಂದು 2 ಎಕರೆ ಅಲಾಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಒಂದು ಈ ಕ್ರಷರ್ಸ್ದು ಮದ್ದುಗುಂಡುಗಳು ಅಲ್ಲಿ ಗೋಡನ್ ಮಾಡೋಕ್ಕೆ ಹೊರಟಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿಸ್ತಿದ್ದೀನಿ. ಗುಂಡ್ಲಮಂಡಿಕಲ್ ಬಂಡೆ ಮೇಲೆ ಸರಿಸುಮಾರು 40 ಮನೆಗೆ ಟಾಯ್ಲೆಟ್ಸೇ ಇಲ್ಲ. ಪ್ರಾಬ್ಲಮ್ ಏನಂದರೆ ಎಲ್ಲ ಬಂಡೆ ಇದೆ. ಇದುವರೆಗೂ ಟಾಯ್ಲೆಟ್ ಮಾಡಿಲ್ಲ. ಪಾಪ ಈಗಲೂ ಬಯಲಿಗೆ ಹೋಗ್ತಿದ್ದಾರೆ ಅವರು. ಸೊ ಇವಾಗ ನಾನು ಒಂದು ದೂರದಲ್ಲಿ ಒಂದಷ್ಟು ವಾಕಿಂಗ್ ಡಿಸ್ಟೆನ್ಸಲ್ಲಿ ಒಂದು 37 ಟಾಯ್ಲೆಟ್ ಕಟ್ಟೋಕ್ಕೆ ಪ್ರಾವಿಷನ್ ಮಾಡೋಕ್ಕೆ ಹೇಳಿದ್ದೀನಿ. 2 ರಸ್ತೆ ಅದಂತೂ ಬೇಗ ಅವರು 3 ಜನದ್ದು ಒಂದು ಟೀಮ್ ಮಾಡಿದ್ದೀನಿ. ವಾಟರ್ ಸಪ್ಲೈ ಅವ್ರದ್ದು, ಅವ್ರದ್ದು ಮತ್ತು ಅವರೊಂದು ಒಪಿನಿಯನ್ ಕೊಡಬೇಕು. ಯಾಕೆಂದರೆ ಸುತ್ತು ಬಂಡೆ ಇದೆ, ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಕ್ಲಿಯರ್ ಮಾಡಿಸಿ 1 ವಾರದೊಳಗೆ ಆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಈಗ ನೆಕ್ಸ್ಟ್ ಕಾಕುಳಚಿಂತೆಯಲ್ಲಿ 90 ಲಕ್ಷದ ಕೆಲಸಕ್ಕೆ ನನ್ನ ಸರ್ಕಾರದಲ್ಲಿ ಅನುದಾನ ತಂದಿರೋದು. ಅದು ಗುದ್ಲಿ ಪೂಜೆ ಇದೆ. ಮತ್ತು ಇದೇ ಗುಂಡ್ಲಮಂಡಿಕಲ್ ರೋಡ್ಗೆ ಇನ್ನೊಂದು 15 ದಿನದಲ್ಲಿ ಎತ್ತಿನೊಳ ಯೋಜನೆಯಲ್ಲಿ ತಂದಿದ್ದೀನಿ. ಅದರಲ್ಲಿ ಆಗ್ತಾ ಇದ್ದೀನಿ ಸರ್. ಇನ್ನು ಗುಂಡ್ಲಮಂಡಿಕಲ್ಲು ಗ್ರಾಮದ ದಲಿತ ಮಹಿಳೆಯೊಬ್ಬರು ತೀರಿಕೊಂಡಿರುವ ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ಕೊಟ್ಟು ಕುಟುಂಬಕ್ಕೆ ಧೈರ್ಯ ಹೇಳಿ ಧನ ಸಹಾಯ ಮಾಡಿದ್ರು. ಹಾಗೆ ಆ ಗ್ರಾಮದ ತಂದೆ ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ನೆರವಾಗುವ ಕೆಲಸ ಮಾಡಿದ್ರು.
అమ్మ వాళ్ళేమో నాస్టల్కి వెళ్తామమ్మ మీరు అక్కడ బొంగాన్పల్ల మన హాస్టల్ అయితే జూన్లా ఈడ దగ్గర ಸರ್ ಅವಾಗ ಹೇಳಿದ್ವಿ ಅವ್ರ ಅಮ್ಮ ಅವ್ರು ಕೇಳಲಿಲ್ಲ. ಒಂದಿಬ್ಬರು ಮಕ್ಕಳು ಕಳಿಸಿ ಒಂದು ಮಗುನ ತಾಯಿ ಜೊತೆ ಇಟ್ಕೊಳ್ಳಿ. ಇಬ್ಬರು ಮಕ್ಕಳು ಸೇಫ್ಟಿ ಆಗಿರ್ತಾರೆ. పెద్దగా ఆలోచించు ఇప్పుడు తండ్రి లేని బిడ్డలు ఆడబిడ్డలు ఊగరైతే నువ్వు సాకచ్చు ముగ్గురు ఆడబిడ్డలు నువ్వు వాళ్ళు పెద్దోళ్ళు లేని ఇంకా ఒక కాలేజీ లెవెల్కి వచ్చినాక నువ్వు ఊగితే సాకేది కష్టమవుతుంది. 12వ క్లాస్ వరకు వాడు హాస్టల్లో చదివిస్తారు. నువ్వు ఇద్దరు హాస్టల్కి పంపి నువ్వు శనివారం పోయి చూసుకురా. ವಾರಕ್ಕೆ ಒಕ್ಕಿತ್ತ చూసుకురా సార్ ಎಷ್ಟು ದಿನಕ್ಕೆ ಒಂದ್ಸಲ ಮನೆ ಕರ್ಕೊಂಡ್ ಬರ್ಬೋದು. ಹಬ್ಬಗಳು ಏನಾದ್ರು ಇದ್ದಾಗ పండుగలో పార్టీ వచ్చినా మీరు వచ్చి తోడుకొని పోవచ్చమ్మా, మేము పంపిస్తాము. మామూలుగా ఏ అక్టోబర్లో రజాలు వస్తుంది, అక్టోబర్లో పంపిస్తాము. మిగిలిన టైంలో అక్టోబర్లో రాలేదంటే మేము చదువుతాము, మేము పోతాము అని చెప్పాలా మీరు. కోఆపరేషన్ ఇస్తే వాళ్ళు పంపిస్తారు. చిన్నోళ్ళు ఓకేనాక వయసుకు వచ్చిన ఇంకా ఈ సమాజంలో ముగ్గురు ఆడపిల్లలు కాపాడుకునేది కష్టమైంది. అమ్మ నేను చెప్పేది ఏం తెలుసా, మీకే మంచి బట్టలు హాస్టల్లో నీకు ₹1 ఖర్చు రాదాక బొంగానపల్లి ఎంత దూరం అయితే అట్లా పెట్టుకుని ఇంకిద్దరు రాష్ట్రాలకి ದೊಡ್ಡೋಡಿಗೆ ಸ್ವಲ್ಪ ತಾಯಿ ಚೆನ್ನಾಗಿ ಓದ್ತಾರೆ ಸರ್. కదమ్మా నేను ఎమ్మెల్యేగా చెప్పేది ఏం తెలుస్తామ్మా, నీకు ఈవిడేమో ఓకే సాగుతావమ్మా, వాళ్ళు పెద్దగా ఇంకా నేను సాకి కాలేజీకి వేసి ಅವ್ರಿಗೆ ಹೆಸರು ತರಬೇಕಂದ್ರೆ ಅವರಲ್ವಾ ಸರ್ ಹೆಸರು ತರೋದು. ಅಕ್ಕ ಮಂచి ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ ಮಂచి ಹಾಸ್ಟೆಲ್ ಫೆಸಿಲಿಟೀಸ್ ಊಟ ತಿಂಡಿ ಎಲ್ಲ ಹೆಂಗಿರುತ್ತೆ ಸರ್? ಸರ್ ತಾವು ಚೆಕ್ ಮಾಡಿ ಸರ್, ಊಟದಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಅವ್ರು ಕೊಡುವಂಥ ಬಟ್ಟೆ ಬುಕ್ಸ್ ಆಗಲಿ ಎಲ್ಲ ಗೌರ್ಮೆಂಟ್ ಬರುತ್ತೆ. ಪ್ರತಿ ತಿಂಗಳಲ್ಲಿ ಒಬ್ಬ ಮಗುಗೆ ಒಂದು ಮೈಸೂರು ಸ್ಯಾಂಡಲ್ 2 ಸೋಪ್ ಕೊಡ್ತೀವಿ, 3 ಬಟ್ಟೆ ಸೋಪ್ ಕೊಡ್ತೀವಿ, 2 ಬ್ರಷ್ ಕೊಡ್ತೀವಿ, 100 ಗ್ರಾಮ್ದು 2 ಪೇಸ್ಟ್ ಕೊಡ್ತೀವಿ ಸರ್. ಒಂದು ಕೊಬ್ಬರಿ ಎಣ್ಣೆ 200 ಗ್ರಾಮ್ ಹೆಣ್ಮಕ್ಳಿಗೆ ಕೊಡ್ತೀವಿ ಸರ್. ಒಂದು ಪೌಡರ್ ಡಬ್ಬ ಕೊಡ್ತೀವಿ ಸರ್, ಪ್ರತಿ ತಿಂಗಳು ಕೊಡ್ತೀವಿ. ಆಮೇಲೆ ಮಕ್ಕಳಿಗೆ ನ್ಯಾಪ್ಕಿನ್ಸ್ ಬೇಕಾಗಿದ್ದಾಗ ಅದನ್ನು ನಾವೇ ಕೊಡ್ತೀವಿ ಸರ್. అక్క హాస్టల్ బాగుంటుంది బొమ్మ జూన్లో ఈడి నువ్వు చాలు ఏమ్మా నీ పేరేమ్మా నిఖిత. జూన్లో ఈడే 5 కిలోమీటర్లు మీ ఊరికే. నువ్వు శనివారం భానువారం ఇంటికి రావచ్చు, పండుగలకి రావచ్చు. ఆరామ్గా హాస్టల్లో చదువుకో, బాగా మంచి పాఠం చెప్పిస్తారు. ఏం నిఖిత హాస్టల్కి పోతావా? నువ్వమ్మా పోతావా? ಸರ್ ಇವ್ರಿಗೆಲ್ಲ ನಾವೀಗ ಯೂನಿಫಾರ್ಮು 2 ಜೊತೆ ಕೊಡ್ತೀವಿ ಮಕ್ಕಳಿಗೆ, ಒಂದು ಸ್ಕೂಲ್ ಬ್ಯಾಗ್ ಕೊಡ್ತೀವಿ, ಎಲ್ಲ ನಾವೆಲ್ಲ ಕೊಡ್ತೀವಿ ಸರ್. అమ్మ నీకు ₹1 ఖర్చు రాదమ్మా. 12వ క్లాస్ వరకు వాడు చదువునమ్మా పిల్లోళ్ళు విత్ సైన్స్ సార్. ఏమో అమ్మ ఒక ఆడబిడ్డ అయితే నువ్వు సాకచ్చమ్మ, ముగ్గురు ఆడబిడ్డలు తిరిగి రాంగ్ కష్టమైంది. అక్కడ జూన్లో సార్ అక్క జూన్లో చేర్పిద్దాం మేము అక్క. జూన్లో ఈడ 5 సార్ ఈ ఏడాది చదివే అమ్మ ఈడ మంచిదైతుంది ಅಷ್ಟೇ. ನೆಕ್ಸ್ಟ್ ಈಗ ಎಕ್ಸಾಮ್ ಕಾಲ್ಫರ್ ಮಾಡಿ ಶೂರ್ ಸರ್. ಅವ್ರು ಯಾವಾಗಾದ್ರೂ ಬರಲಿ ಸರ್, ಅಡ್ಮಿಷನ್ ಅವ್ರ ಎಕ್ಸಾಮ್ ಬರೀಲಿ. సోషల్ వెల్ఫేర్ ఆఫీసర్ వీళ్ళే సీట్ ఇచ్చేదే, నేనే అడ్మిషన్ చేపిస్తా, మీకు ₹1 ఖర్చు ఉందల్లే. ఆ బిడ్డలు పెద్దగా అయినాక నా చేతిలో ఏమైతుందో నేను సాయం చేస్తాను. ఆయన వాళ్ళు MBBSకో ఇంజనీరింగ్కో పోయినోడు వాళ్ళకి ఏమైతుందో నేను ಅವ್ರು సాయం చేస్తాను. PCನ ನಾವೇ ಸೈನ್ಸ್ ಮಾಡಿಸ್ತೀವಿ ಸರ್. సైన్స్ ఇರುತ್ತೆ. ಸೈನ್ಸ್ మీ అమ్మోడు ದಲಿತ ಸಮುದಾಯದ ಹೆಣ್ಮಗಳು ತೀರ್ಕೊಂಡಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀನಿ. ಅವರಿಬ್ಬರು ಮಕ್ಕಳು ಹೊರಲಕೊಂಡೆ ಶಾಲೆಯಲ್ಲಿ ಓದ್ತಿದ್ದಾರೆ ಆಲ್ರೆಡಿ. ಸೊ ಅವ್ರನ್ನ ಮತ್ತೆ ಆ ಶಾಲೆಗೆ ಅವ್ರಿಗೇನು ಬೇಕೋ ಅನುಕೂಲ ಮಾಡಿಸ್ತೀನಿ. ಅವ್ರಿಗೆ ನನ್ನ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದ್ದೀನಿ. ನೆಕ್ಸ್ಟು ಒಂದು 3 ಜನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಿದ್ರು. 3 ಜನ ಹೆಣ್ಮಕ್ಳು, ಅವ್ರ ತಾಯಿ ಪಾಪ 3 ಜನ ಹೆಣ್ಮಕ್ಳು ಸಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಜೂನಲ್ಲಿ 2 ಹೆಣ್ಮಕ್ಳನ್ನ ಇಲ್ಲೇ ಬೊಮ್ಮನಹಳ್ಳಿಯಲ್ಲಿ ನಮ್ಮದೊಂದು ಹಾಸ್ಟೆಲ್ ಆಗ್ತಿದೆ, ಹಾಸ್ಟೆಲ್ಗೆ ಸೇರಿಸ್ತೀವಿ. ಇನ್ನೊಂದು ಮಗು ಅವ್ರ ಮನೆಯಲ್ಲೇ ಇಟ್ಕೊತೀವಿ ಅಂದರು. ಅವ್ರಿಗೂ ಎಲ್ಲ ಆರ್ಥಿಕ ಸಹಾಯ ಮಾಡ್ತಾಯಿದ್ದೀನಿ. ಇನ್ನು ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆ ಮಗುಗೆ ಡಾಕ್ಟರ್ಸು ಏನೋ ಅಂತ ಹೇಳಿದ್ದಾರೆ. ಆ ಮಗುಗೂ ನಮ್ಮ ಕೈಲಾಗಿದ್ದು ಮಾಡಿದ್ದೀವಿ. ಮತ್ತು ಇನ್ನೊಂದು ಮಗು, ಬಟ್ ಹಳ್ಳಿಗಳ ಕಡೆ ತುಂಬ ಕಷ್ಟ ಇದೆ. ಇವೆಲ್ಲ ಸಾರ್ಥಕದ ಕೆಲಸ ಅನ್ನಿಸ್ತಿದೆ, ಆಗಿದ್ದು ಮಾಡ್ತಾಯಿದ್ದೀವಿ. ಹಳ್ಳಿಗಳಿಗೆ ಬಂದಾಗೆ ಇಷ್ಟೆಲ್ಲ ಗೊತ್ತು ನೋಡಿ. ಮಂಡಿಕಲಲ್ಲಿ 2000 ಪಾಪ್ಯುಲೇಷನ್ ಇದೆ. ಆ ಊರಿಗೆ ಸ್ಮಶಾನಕ್ಕೆ ಜಾಗದ ಕೊರತೆ ಇದೆ. ಈಗ ನಾನು ಬಂದೆ, ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ, ತಹಸೀಲ್ದಾರ್ ಅವರು DC ಅವ್ರಿಗೆ ಬರೀತಾರೆ, ನಾನು DC ಅವ್ರ ಹತ್ರ ಕೂತು ಸೈನ್ ಮಾಡಿಸ್ತೀನಿ. ಬಂದಿದ್ದಕ್ಕೆ ಇಂಥವೆಲ್ಲ ಅರಿವಿಗೆ ಬಂದಿದ್ದಲ್ಲ. ಇದು ನಮ್ಮೂರು ನಮ್ಮ ಶಾಸಕ ಇಂಪ್ಯಾಕ್ಟ್ ಇದೆ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.